ಇರುವ ಭಾಗ್ಯವನೆನೆದು ಬಾರನೆಂಬುದನ್ನು ಬಿಡು, ಹರ್ಷಕ್ಕಿದೆ ದಾರಿ. DVG. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡಕ್ಕೆ ಹೊರಟಿರೋಂಥ ಸ್ಕೂಟರ್ನ ಹೆಸರು TVS Jupiter 110cc ಇದಾಗಿರುತ್ತೆ. ಈ ಒಂದು ಸ್ಕೂಟರಲ್ಲಿ ಒಟ್ಟು ನಮಗೆ 4 ವೇರಿಯಂಟ್ಸ್ ಇರುವಂಥದ್ದು. ಯಾವ್ದು ಅಂತ ನೋಡೋದಾದರೆ ಜುಪಿಟರ್ ಡ್ರಮ್ ಅಲಾಯ್, ಜುಪಿಟರ್ ಸ್ಮಾರ್ಟ್ ಕನೆಕ್ಟ್ ಡ್ರಮ್, ಜುಪಿಟರ್ ಸ್ಮಾರ್ಟ್ ಕನೆಕ್ಟ್ ಡಿಸ್ಕ್. ಈ 4 ವೇರಿಯಂಟ್ಸ್ ಈ ಒಂದು ಸ್ಕೂಟರಲ್ಲಿ ಬರುವಂಥದ್ದು. ಸೊ ನೆಕ್ಸ್ಟ್ ಇದ್ರದ್ದು ಕಲರ್ಸ್ ನೋಡೋದಾದರೆ ಒಟ್ಟು ನಮಗೆ 7 ಕಲರ್ಸ್ ಬರುವಂಥದ್ದು. ಯಾವ್ದು ಅಂತ ನೋಡೋದಾದರೆ ಸ್ಟಾರ್ಲೈಟ್ ಬ್ಲೂ ಗ್ಲಾಸ್, ಡಾನ್ ಬ್ಲೂ ಮ್ಯಾಟ್, ಗ್ಯಾಲಕ್ಟಿಕ್ ಕಾಪರ್ ಮ್ಯಾಟ್, ಲೂನಾರ್ ವೈಟ್ ಗ್ಲಾಸ್, ಮೆಟಿಯಾರ್ ರೆಡ್ ಗ್ಲಾಸ್, ಟೈಟಾನಿಯಂ ಗ್ರೇ ಮ್ಯಾಟ್, ಟ್ವಿಲೈಟ್ ಪರ್ಪಲ್. ಈ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರೋಂತಹ ಸ್ಕೂಟರ್ನ ಕಲರ್ ಬಂದು ಡಾನ್ ಬ್ಲೂ ಮ್ಯಾಟ್ ಮತ್ತು ವೇರಿಯಂಟ್ನ ಹೆಸರು ಜುಪಿಟರ್ ಸ್ಮಾರ್ಟ್ ಕನೆಕ್ಟ್ ಡ್ರಮ್. ಈ ಸ್ಕೂಟರ್ನ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ಅಥವಾ ಈ ಚಾನಲ್ನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಮಾತ್ರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರಂಟ್ ಸೆಕ್ಷನಲ್ಲಿ ನೋಡ್ತಿರ್ಬೋದು ಸಿಂಪಲ್ ಆಗಿ ಮಿರರ್ಸ್ ಕೊಟ್ಟಿರೋಂಥದ್ದು ಮತ್ತು ವೈಸರ್ ನಿಮಗೆ ಗ್ಲಾಸಿ ಫಿನಿಶ್ ಬ್ಲ್ಯಾಕ್ ಕಲರಲ್ಲಿ ಕೊಟ್ಟಿರೋಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೆಡ್ಲೈಟ್ ಎಲ್ಲ ವೇರಿಯಂಟ್ಸಲ್ಲೂ ನಿಮಗೆ LED ಲೈಟ್ಸ್ ಬರುವಂಥದ್ದು, ಯಾವುದೇ ರೀತಿ ಹಾಲೋಜಿನ್ ಇರೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಹಾರ್ಸ್ ಸಿಂಬಲ್ ಇರೋಂಥದ್ದು TVSನ ಇದು ಬ್ರ್ಯಾಂಡ್ ಸಿಂಬಲ್ ಆಗಿರುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುತ್ತೆ. ಮತ್ತು ಈ ಒಂದು ವೇರಿಯಂಟಲ್ಲಿ ಅಂದರೆ ಸ್ಮಾರ್ಟ್ ಕನೆಕ್ಟ್ ಡ್ರಮ್ ಬ್ರೇಕ್ ಇಂದ ಇದು DRLs ಸ್ಟಾರ್ಟ್ ಆಗುವಂಥದ್ದು ಈ ಒಂದು ಬೈಕಲ್ಲಿ. ಮತ್ತು ನಿಮಗೆ ಇಂಡಿಕೇಟರ್ಸ್ ಬಂದು ಹಾಲೋಜಿನಲ್ಲಿ ಇರುತ್ತೆ, ಯಾವುದೇ ರೀತಿ LEDದಲ್ಲಿ ಇರೋದಿಲ್ಲ. ಸೊ ನೆಕ್ಸ್ಟ್ ಈ ಒಂದು ಸ್ಕೂಟರ್ನ ಮಡ್ಗಡನ್ನ ನೋಡ್ಬೋದು ನೀವು. ಇದು ಕಂಪ್ಲೀಟ್ ಫೈಬರ್ ಅಥವಾ ಪ್ಲಾಸ್ಟಿಕ್ನಿಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ನಲ್ಲಿ ಇರೋದಿಲ್ಲ. ಫ್ರಂಟ್ ಸೆಕ್ಷನ್ನ ಟೈರ್ ಸೈಜ್ ನೋಡೋದಾದರೆ 90/90 12 ಇಂಚಸ್ಸಿಂದ ಬಂದಿರುತ್ತೆ. ಮತ್ತು ಈ ಒಂದು ವೇರಿಯಂಟಲ್ಲಿ ಡ್ರಮ್ ಬ್ರೇಕ್ ಇರುತ್ತೆ. ಡ್ರಮ್ ಬ್ರೇಕ್ನ ಸೈಜ್ ಬಂದು 130 mm ಆಗಿರುತ್ತೆ. ಡಿಸ್ಕ್ ಬ್ರೇಕ್ ಇರೋ ವೇರಿಯಂಟ್ನಲ್ಲಿ ಡಿಸ್ಕ್ ಬ್ರೇಕ್ ಸೈಜ್ ಬಂದು 220 mm ಆಗಿರುತ್ತೆ. ಮತ್ತು ಈ ಒಂದು ಟೈರ್ ಬಂದು ಕಂಪ್ಲೀಟ್ ಟ್ಯೂಬ್ಲೆಸ್ ಆಗಿರುತ್ತೆ. ವೀಲ್ ಟೈಪ್ ಬಂದು ನಿಮಗೆ ಅಲಾಯ್ ವೀಲ್ಸ್ ಆಗಿರುತ್ತೆ. ಆದರೆ ಬೇಸ್ ವೇರಿಯಂಟಲ್ಲಿ ಬರುವಂತಹ ವೀಲ್ಸ್ ಬಂದು ಸ್ಟೀಲ್ ರಿಮ್ನಿಂದ ಬಂದಿರುತ್ತೆ, ಯಾವುದೇ ರೀತಿ ಅಲಾಯ್ಸ್ ಕೊಟ್ಟಿರೋದಿಲ್ಲ. ಸೊ ಬೇಸ್ ವೇರಿಯಂಟ್ ಬಂದು ನಿಮಗೆ ಸ್ಟೀಲ್ ರಿಮ್ಸ್ ಇರುತ್ತೆ, ಮಿಕ್ಕಿ ಎಲ್ಲ ವೇರಿಯಂಟ್ಸಲ್ಲೂ ನಿಮಗೆ ಅಲಾಯ್ ವೀಲ್ಸ್ ಬರುವಂಥದ್ದು. ಆದರೆ ಈ ವೇರಿಯಂಟಲ್ಲಿ ಡಿಸ್ಕ್ ಬ್ರೇಕ್ ಇಲ್ಲ, ಟಾಪ್ ವೇರಿಯಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಇದಿಷ್ಟು ಮುಂದೆ ಫ್ರಂಟ್ ಸೆಕ್ಷನ್ನ ಡಿಫ್ರೆನ್ಸ್ ಆಗಿರುತ್ತೆ ಪ್ರತಿಯೊಂದು ವೇರಿಯಂಟ್ನಲ್ಲೂ ಕೂಡ. ಮತ್ತು ಫ್ರಂಟ್ ಸೆಕ್ಷನಲ್ಲಿರುವಂತಹ ಸಸ್ಪೆನ್ಷನ್ನ ನೋಡೋದಾದರೆ ಇದು ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನಿಂದ ಬಂದಿರುವಂಥದ್ದು. ಬ್ಯಾಕ್ ಸೆಕ್ಷನ್ನ ಸಸ್ಪೆನ್ಷನ್ನ ನೋಡೋದಾದರೆ ಟ್ವಿನ್ ಟ್ಯೂಬ್ ಇಮಲ್ಷನ್ ಟೈಪ್ ಶಾಕ್ ಅಬ್ಸರ್ವ್ ವಿತ್ 3 ಸ್ಟೆಪ್ ಅಡ್ಜಸ್ಟ್ಮೆಂಟಿಂದ ಬಂದಿರುವಂಥದ್ದು. ಸೊ ನೆಕ್ಸ್ಟ್ ಹಿಂದೆಗಡೆ ಬ್ರೇಕ್ ಸಿಸ್ಟಮ್ನ ನೋಡೋದಾದರೆ ಪ್ರತಿಯೊಂದು ವೇರಿಯಂಟ್ನಲ್ಲೂ ನಮಗೆ ಡ್ರಮ್ ಬ್ರೇಕ್ ಬರುವಂಥದ್ದು. ಸೊ 130 mm ಆಗಿರುತ್ತೆ. ಸೊ ನೆಕ್ಸ್ಟ್ ಟೈರ್ ಸೆಕ್ಷನ್ನ ಸೈಜ್ನ ನೋಡೋದಾದರೆ 90/90 12 ಇಂಚಸ್ಸಿಂದ ಬಂದಿರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಮತ್ತು ಅಲಾಯ್ ವೀಲ್ಸ್ ಇರುತ್ತೆ. ಸೊ ಆಗಲೇ ಹೇಳಿದಾಗೆ ಬೇಸ್ ವೇರಿಯಂಟಲ್ಲಿ ನಮಗೆ ಸ್ಟೀಲ್ ರಿಮ್ ಬರುವಂಥದ್ದು. ಸೊ ನೆಕ್ಸ್ಟ್ ವೇರಿಯಂಟಲ್ಲೆಲ್ಲ ನಮಗೆ ಅಲಾಯ್ ವೀಲ್ಸ್ ಬರುವಂಥದ್ದು. ಇದಿಷ್ಟು ಬ್ಯಾಕ್ ಸೆಕ್ಷನ್ನ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಈ ಸ್ಕೂಟರ್ನಲ್ಲಿ ಯೂಸ್ ಮಾಡಿರುವಂತಹ ಟೈರ್ಸ್ ಬಂದು TVS ಟೈರ್ಸ್ ಆಗಿರುತ್ತೆ, ಬೇರೆ ಯಾವುದೇ ಟೈರ್ಸ್ನ ಇವ್ರು ಯೂಸ್ ಮಾಡೋದಿಲ್ಲ, ಅದೊಂದೇ ಕಂಪ್ನಿ ಟೈರ್ಸ್ನ ಯೂಸ್ ಮಾಡುವಂಥದ್ದು. ಪ್ರತಿಯೊಂದು ವೇರಿಯಂಟ್ನಲ್ಲೂ ನಮಗೆ ಕೀಗಳು ಈ ರೀತಿ ಬರುವಂಥದ್ದು ಸಿಂಪಲ್ ಆಗಿ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಈ ಒಂದು ಬೈಕ್ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ನ ನೋಡೋಣ, ಈ ಒಂದು ವೇರಿಯಂಟದು ಮತ್ತು ಬೇರೆ ವೇರಿಯಂಟ್ಸ್ದು ಹೇಗಿರುತ್ತೆ ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಡಿಜಿಟಲಲ್ಲಿ ಕೊಟ್ಟಿರುವಂಥದ್ದು. ಇದರಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಡಿಜಿಟಲಲ್ಲಿ ಬರುವಂಥದ್ದು. ಸೊ ಏನು ಅಂತ ಹೇಳಿದ್ರೆ ಟ್ರಿಪ್ ಮೀಟ್ರು, ಓಡೋಮೀಟ್ರು, ಕಾಲ್ಸ್, SMS, ಡಿಸ್ಟೆನ್ಸ್ ಟು MT, ಸರ್ವಿಸ್ ರಿಮೈಂಡರ್ ಪ್ರತಿಯೊಂದು ಕೂಡ ನಿಮಗೆ ಡಿಜಿಟಲಲ್ಲಿ ಬರುವಂಥದ್ದು. ಸೊ ಇಲ್ಲಿ ನಿಮಗೆ ಬಟನ್ಸ್ನ ಕೊಟ್ಟಿರುವಂಥದ್ದು ಅದನ್ನು ಆಪರೇಟ್ ಮಾಡೋದಕ್ಕೆ. ಸೊ ನೆಕ್ಸ್ಟು ಬೇಸ್ 2 ವೇರಿಯಂಟ್ಸಲ್ಲಿ ಬರುವಂತಹ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ನ ನೋಡೋದಾದರೆ ಹೀಗಿರುತ್ತೆ. ಸೊ ಕಂಪ್ಲೀಟ್ ಅನಲಾಗ್ ಸಿಸ್ಟಮಿಂದ ಬರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ನಿಮಗೆ ಯಾವುದೇ ರೀತಿ ಡಿಜಿಟಲಲ್ಲಿ ಬಂದಿರೋದಿಲ್ಲ, ಕಂಪ್ಲೀಟ್ ಅನಲಾಗ್ ಸಿಸ್ಟಮಿಂದ ಬಂದಿರುವಂಥದ್ದು. ಮತ್ತು ಹೈ ಬೀಮ್ ಲೋ ಬೀಮ್ ಸ್ವಿಚ್ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತು ಇಂಡಿಕೇಟರ್ ಸ್ವಿಚ್ ಇಲ್ಲಿರುವಂಥದ್ದು. ಇಂಡಿಕೇಟರ್ ಸ್ವಿಚ್ನ ನೀವು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಹಜಾರ್ಡ್ ಲೈಟ್ ಕೂಡ ಆನ್ ಆಗುವಂಥದ್ದು ಈ ಒಂದು ಸ್ಕೂಟರ್ನಲ್ಲಿ. ಸೊ ಹಾರ್ನ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಇಂಜಿನ್ ಕಟ್ ಆಫ್ ಆನ್ ಆಟೋಮೆಟಿಕ್ ಸ್ವಿಚ್ ಬಟನ್ ಕೂಡ ಕೊಟ್ಟಿರುವಂಥದ್ದು ಮತ್ತು ಇಂಜಿನ್ ಶೆಲ್ಫ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಕಾಲ್ನ ರಿಸೀವ್ ಮಾಡೋದು, ಕಟ್ ಮಾಡೋದು ಅಂತ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ C ಟೈಪ್ದು ಈ ಒಂದು ವೇರಿಯಂಟ್ನಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಸ್ಪೇಷಿಯಸ್ ಆಗಿರುವಂತಹ ಸ್ಪೇಸ್ನ ಕೊಟ್ಟಿರುವಂಥದ್ದು, ನಿಮಗೆ ಫೋನು ಅದು ಇದು ಇಟ್ಕೊಳ್ಳುವಂಥ ಸ್ಪೇಸ್ನ. ಬೇರೆ ಸ್ಕೂಟ್ರಿಗೂ ಈ ಸ್ಕೂಟ್ರಿಗೂ ಮೇಜರ್ ಡಿಫ್ರೆನ್ಸ್ ಇರುವಂಥದ್ದು ಏನು ಅಂತ ಹೇಳೋದಾದರೆ ಫ್ಯೂಯಲ್ ಟ್ಯಾಂಕ್ ಅಥವಾ ಫ್ಯೂಯಲ್ ಸ್ಪೇಸ್ನ ಕೊಟ್ಟಿರುವಂಥದ್ದು ಫ್ರಂಟ್ ಸೆಕ್ಷನಲ್ಲಿ ನೋಡ್ತಿರ್ಬೋದು. ಸೊ ಇದೊಂದು ಮೇಜರ್ ಚೇಂಜಸ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಗಾಡಿಗೂ ಹಿಂದೆಗಡೆ ಇರುತ್ತೆ, ಆದರೆ ಇದಕ್ಕೆ ಮುಂದೆನೇ ಇದೆ. ನೆಕ್ಸ್ಟ್ ಇದ್ರದ್ದು ಫ್ಯೂಯಲ್ ಟ್ಯಾಂಕ್ ಕೂಡ ನಮಗೆ ಕಾಲಿಟ್ಕೊಳ್ಳುವಂಥ ಸ್ಪೇಸಲ್ಲೇ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ತಿದ್ದಿರಲ್ಲ ಈ ಸ್ಪೇಸಲ್ಲಿ ಅದು ನಿಮಗೆ ಮೆಟಲ್ ಕವರಲ್ಲಿ ಕೊಟ್ಟಿರುವಂಥದ್ದು. ಬೇರೆ ಗಾಡಿಗಳಿಗೆ ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟಿರ್ತಾರೆ, ಇದರಲ್ಲಿ ಮೆಟಲ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಒಂದು ಹುಕ್ ಕೊಟ್ಟಿರುವಂಥದ್ದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಏನಾದರೂ ಇಟ್ಕೊಳ್ಳೋಕ್ಕೆ. ಸೊ ಇದೊಂದು ಮೇಜರ್ ಚೇಂಜಸ್ ಅಂತಲೇ ಹೇಳ್ಬೋದು. ಮತ್ತು ಇದು ಮುಂದೆಗಡೆ ಇರುವಂಥ ಸ್ಪೇಸ್ ಕೂಡ ಸ್ಪೇಷಿಯಸ್ ಆಗಿದೆ ಏನಾದರೂ ಇಟ್ಕೊಳ್ಳೋಕ್ಕೆ ನಿಮಗೆ.
ಈ ಸ್ಕೂಟರ್ನಲ್ಲಿ ಪ್ರತಿಯೊಂದು ಎರ್ಗಾನಮಿಕ್ಸ್ ತುಂಬಾ ಪ್ರೀಮಿಯಮ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರೋ ಹಾಗೆ ತುಂಬಾ ಲಕ್ಸುರಿಯಸ್ ಆಗಿ ಕಾಣಿಸೋಂಥದ್ದು ಈ ಒಂದು ಸ್ಕೂಟ್ರಲ್ಲಿ. ಸೊ ನೆಕ್ಸ್ಟ್ ಈ ಒಂದು ಸ್ಕೂಟ್ರಲ್ಲಿ ನೋಡ್ತಿರುವಂತಹ ಪಿಲಿಯನ್ ಫುಟ್ ರೆಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಸೈಡ್ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಸೈಡ್ ಸ್ಟ್ಯಾಂಡ್ ನಿಮಗೆ ಆಟೋಮೆಟಿಕ್ ಆಗಿ ಇಂಜಿನ್ ಕಟ್ ಆಫ್ ಆಗುವಂತಹ ಫೆಸಿಲಿಟಿ ಕೂಡ ಈ ಒಂದು ಸ್ಕೂಟರಲ್ಲಿ ಇರುವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಡಬಲ್ ಸ್ಟ್ಯಾಂಡ್ ಕೂಡ ಈ ಒಂದು ಸ್ಕೂಟರಲ್ಲಿ ಕೊಟ್ಟಿರುವಂಥದ್ದು. ಸೊ ಆಗಲೇ ಹೇಳಿದಾಗೆ ಈ ಒಂದು ಸ್ಕೂಟರಲ್ಲಿ ಶೆಲ್ಫ್ ಸ್ಟಾರ್ಟು ಇರುತ್ತೆ, ಕಿಕ್ಕರ್ ಸ್ಟಾರ್ಟು ಕೂಡ ಇರುವಂಥದ್ದು ಈ ಒಂದು ಸ್ಕೂಟರಲ್ಲಿ. ಈ ಸ್ಕೂಟರ್ನ ಇಂಜಿನ್ ಸ್ಪೆಸಿಫಿಕೇಷನ್ಸ್ನ ನೋಡ್ತಾ ಹೋಗೋದಾದರೆ 113.3 CC ಅಥವಾ 110 CC ಅಂತಲೇ ಹೇಳ್ಬೋದು. BHPನ ನೋಡೋದಾದರೆ 7.91 ಅಟ್ 6500 RPM ಇಂದ ಬರುವಂಥದ್ದು. ಟಾರ್ಕ್ನ ನೋಡೋದಾದರೆ 9.8 Nm ಅಟ್ 5000 RPM ಇಂದ ಬರುವಂಥದ್ದು. ಸಿಲಿಂಡರ್ ನೋಡೋದಾದರೆ ಸಿಂಗಲ್ ಸಿಲಿಂಡರ್ ಆಗಿರುತ್ತೆ, ಏರ್ ಕೂಲ್ಡ್ ಇಂಜಿನ್ ಆಗಿರುವಂಥದ್ದು. ಮತ್ತು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 5.1 ಲೀಟರ್ ಆಗಿರುತ್ತೆ. ರಿಸರ್ವ್ ಫ್ಯೂಲ್ ಕೆಪಾಸಿಟಿ ಬಂದು 1.2 ಲೀಟರ್ ಆಗಿರುತ್ತೆ. ಇನ್ನು ಈ ಒಂದು ಸ್ಕೂಟರ್ನ ಆಯಿಲ್ ಟ್ಯಾಂಕ್ ಕೆಪಾಸಿಟಿ ಬಂದು 750 ml ಆಗಿರುತ್ತೆ. ಕ್ಲಚ್ ಬಂದು ನಮಗೆ ಆಟೋಮೆಟಿಕ್ಕಿಂದ ಬರುವಂಥದ್ದು. ಮೈಲೇಜ್ನ ನೋಡೋದಾದರೆ ಈ ಒಂದು ಸ್ಕೂಟ್ರಲ್ಲಿ ನಮಗೆ 53 ಕಿಲೋಮೀಟರಿಂದ 55 ಕಿಲೋಮೀಟರ್ ಪರ್ ಲೀಟ್ರಿಗೆ ಬರುವಂಥದ್ದು. ಸೊ ನೆಕ್ಸ್ಟ್ ಟಾಪ್ ಸ್ಪೀಡ್ ಈ ಒಂದು ಸ್ಕೂಟರ್ದು ನೋಡೋದಾದರೆ ಕಂಪ್ನಿ ಕಡೆಯಿಂದ ಕ್ಲೈಮ್ ಮಾಡಿರುವಂಥದ್ದು ಬಂದು 82 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಆದರೆ ನಾನು ನೋಡಿರೋ ಹಾಗೆ ರಿಸರ್ಚ್ ಮಾಡಿರೋ ಹಾಗೆ 92 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರರ್ ವಾರಂಟಿ ನೋಡೋದಾದರೆ 5 ವರ್ಷ ಮತ್ತು 50,000 ಕಿಲೋಮೀಟರ್ ಆಗಿರುತ್ತೆ ಕಂಪ್ನಿ ಕಡೆಯಿಂದ. ಈ ಒಂದು ಸ್ಕೂಟ್ರಲ್ಲಿ ನಮಗೆ ತುಂಬಾ ಹೆಲ್ಪ್ಫುಲ್ ಅಥವಾ ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳೋದಾದರೆ ಡಿಕ್ಕಿ ಸ್ಪೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ 2 ಫುಲ್ ಹೆಲ್ಮೆಟ್ಸ್ ಇಡುವಷ್ಟು ಡಿಕ್ಕಿ ಸ್ಪೇಸ್ನ ಈ ಒಂದು ಸ್ಕೂಟರ್ನಲ್ಲಿ ಕೊಟ್ಟಿರುವಂಥದ್ದು. ಬೇರೆ ಯಾವುದೇ ಸ್ಕೂಟ್ರಲ್ಲೂ ನಿಮಗೆ ಒಂದೇ ಒಂದು ಹೆಲ್ಮೆಟ್ ನೀಡುವಷ್ಟು ಸ್ಪೇಸ್ ಇರುತ್ತೆ. ಇದರಲ್ಲಿ ನೋಡ್ತಿರೋ ಹಾಗೆ ಕಂಪ್ಲೀಟಾಗಿ 2 ಫುಲ್ ಹೆಲ್ಮೆಟ್ಸ್ ಇಡುವಷ್ಟು ಸ್ಪೇಸ್ನ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಈ ಒಂದು ಸ್ಕೂಟರ್ನಲ್ಲಿ ಕೊಟ್ಟಿರುವಂಥ ಸೀಟ್ ಕಂಫರ್ಟಬಲ್ನ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಸ್ಪೇಷಿಯಸ್ ಆಗಿ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ಸಿಂಗಲ್ ಸೀಟ್ ಬರುವಂಥದ್ದು, ಮುಂದಗಡೆ ಹಿಂದೆಗಡೆ ಎರಡೂ ಕೂಡ ನಿಮಗೆ ಅಷ್ಟೇ ಕಂಫರ್ಟಬಲ್ ಆಗಿ ಇರುವಂಥದ್ದು. ಸೊ ನೆಕ್ಸ್ಟ್ ನಿಮಗೆ ಹಿಂದೆಗಡೆ ನಿಮಗೆ ಗ್ರ್ಯಾಬ್ ರೈಲ್ ಕೂಡ ಶಾರ್ಪ್ ಎಡ್ಜಸ್ಸಿಂದ ಕೊಟ್ಟಿರುವಂಥದ್ದು, ಅದು ಗ್ಲಾಸಿ ಬ್ಲ್ಯಾಕ್ ಫಿನಿಷಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಹಿಂದೆಗಡೆ ನಿಮಗೆ TVS ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂಥದ್ದು, ಮತ್ತು ಹಿಂದೆಗಡೆ ಟೈಲ್ ಲ್ಯಾಂಪ್ ಕೂಡ ನಿಮಗೆ ಕಂಪ್ಲೀಟಾಗಿ DRL ಟೈಪಲ್ಲೇ ಬರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಕೂಟರ್ನಲ್ಲಿ. ನೆಕ್ಸ್ಟ್ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟು ಇಲ್ಲಾಗಿರುವಂಥದ್ದು. ಈ ಸ್ಕೂಟರ್ನ ಸೀಟ್ ಹೈಟ್ ಬಂದು 765 mm ಆಗಿರುತ್ತೆ. ಸೊ ನನ್ನ ಹೈಟ್ ಬಂದು 6.1 ಅಡಿ ಆಗಿರುತ್ತೆ. ಕುತ್ಕೊಂಡಾಗ ನನಗೆ ತುಂಬಾ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ, ನೋಡ್ತಿರ್ಬೋದು ನೀವು. ಈ ಸ್ಕೂಟರ್ನ ಓವರಾಲ್ ವೆಯ್ಟ್ ಬಂದು 106 kg ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 163 mm ಆಗಿರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸು ನಮ್ಮ ಇಂಡಿಯನ್ ರೋಡ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ಯಾವುದೇ ರೀತಿ ಹಂಪ್ಸ್ ಆಗಲಿ ಹಳ್ಳಕೊಳ್ಳಗಳಾಗಲಿ ತಾಗೋದಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸೈಲೆನ್ಸರ್ ಮೇಲೆ ಕೊಟ್ಟಿರುವಂತಹ ಗಾರ್ಡ್ ಕೂಡ ಕ್ರೋಮ್ ಫಿನಿಷಲ್ಲಿ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುವಂಥದ್ದು. ಈ ಸ್ಕೂಟರ್ನ ಎಕ್ಸಾಸ್ಟ್ ನೋಟ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ಒಂದು ಪರ್ಟಿಕ್ಯುಲರ್ ವೇರಿಯಂಟು ಅಥವಾ ಇದರ ನೆಕ್ಸ್ಟ್ ಬರುವಂತಹ ವೇರಿಯಂಟ್ಸಲ್ಲಿ ನಮಗೆ ಕೆಲವೊಂದು ಅಡ್ವಾನ್ಸ್ಡ್ ಫೀಚರ್ಸ್ ಇದೆ. ಯಾವ್ದು ಅಂತ ನೋಡೋದಾದರೆ ಫಾಲೋ ಮೀ ಹೆಡ್ ಲ್ಯಾಂಪು, ಫೈಂಡ್ ಮೈ ವೆಹಿಕಲ್ಲು, ನ್ಯಾವಿಗೇಷನ್ ಅಸಿಸ್ಟು, ರಿಯಲ್ ಟೈಮ್ ಫ್ಯೂಯಲ್ ಎಫಿಷಿಯನ್ಸಿ, ಕಾಲ್ ಅಲರ್ಟು, SMS ಅಲರ್ಟು ಮತ್ತು ಇಂಜಿನ್ ಆಟೋ ಕಟ್ ಆಫು, ಈ ಇಷ್ಟು ಫೀಚರ್ಸ್ ಬರುವಂಥದ್ದು. ಈ ಇಷ್ಟು ಫೀಚರ್ಸ್ನ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಿಮ್ಮ ಫೋನ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಜುಪಿಟರ್ ಸ್ಕೂಟರ್ನ 4 ವೇರಿಯಂಟ್ನ ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ ಏನಿದೆ ಅಂತ ನೋಡೋದಾದರೆ ಡ್ರಮ್ ವೇರಿಯಂಟ್ದು ಅಂದರೆ ಬೇಸ್ ವೇರಿಯಂಟ್ದು 97,055 ರೂಪಾಯಿ ಆಗಿರುತ್ತೆ. ಅಂದರೆ ಇದೇ ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ ಆನ್ ರೋಡ್ ಪ್ರೈಸು. ಸೊ ಅದ್ರದ್ದು ನೆಕ್ಸ್ಟ್ ವೇರಿಯಂಟು ಡ್ರಮ್ ಅಲಾಯ್ ವೇರಿಯಂಟ್ದು 1,04,000 ರೂಪಾಯಿ ಆಗಿರುತ್ತೆ. ಸೊ ಅದ್ರ ಮೇಲೆ ನೆಕ್ಸ್ಟ್ ವೇರಿಯಂಟು ಡ್ರಮ್ ಸ್ಮಾರ್ಟ್ ಕನೆಕ್ಟ್ ವೇರಿಯಂಟ್ದು ನೋಡೋದಾದರೆ ನಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 86,891 ರೂಪಾಯಿ ಆಗಿರುತ್ತೆ. ಆನ್ ರೋಡ್ ಪ್ರೈಸ್ ಬಂದು 1,08,129 ರೂಪಾಯಿ ಆಗಿರುತ್ತೆ. ಸೊ ಟಾಪ್ ವೇರಿಯಂಟು ಡಿಸ್ಕ್ ಸ್ಮಾರ್ಟ್ ಕನೆಕ್ಟ್ ವೇರಿಯಂಟ್ ಪ್ರೈಸ್ ನೋಡೋದಾದರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 90,691 ರೂಪಾಯಿ ಆಗಿರುತ್ತೆ. ಆನ್ ರೋಡ್ ಪ್ರೈಸ್ ಬಂದು 1,12,507 ರೂಪಾಯಿ ಆಗಿರುತ್ತೆ. ಇದಿಷ್ಟು ಬ್ಯಾಂಗ್ಳೂರಿನಲ್ಲಿ ಇರುವಂತಹ ಆನ್ ರೋಡ್ ಪ್ರೈಸ್ ಆಗಿರುತ್ತೆ.
ಇನ್ನು ಈ ಜುಪಿಟರ್ ಸ್ಕೂಟರ್ನ ಟಾಪ್ ಟು ವೇರಿಯಂಟ್ಸು ಪ್ರೈಸ್ ಡಿಫ್ರೆನ್ಸ್ನ ನೋಡೋದಾದರೆ 4,000 ಆಗಿರುತ್ತೆ. ಅಂದರೆ ಸ್ಮಾರ್ಟ್ ಕನೆಕ್ಟ್ ಡ್ರಮ್ ಸ್ಕೂಟ್ರಿಗೂ ಸ್ಮಾರ್ಟ್ ಕನೆಕ್ಟ್ ಡಿಸ್ಕ್ ಸ್ಕೂಟ್ರಿಗೂ ಬರೀ 4,000 ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ 4,000 ಡಿಫ್ರೆನ್ಸನ್ನು ನೋಡಿದಿರಾ ಇಷ್ಟ ಆಗುವಂಥ ಸ್ಕೂಟರ್ನ ಬುಕ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಈ ಒಂದು ಸ್ಕೂಟರ್ನ ರೈವಲ್ರಿ ಸ್ಕೂಟರ್ಗಳನ್ನ ನೋಡೋದಾದರೆ ಹೋಂಡಾ ಆಕ್ಟಿವಾ 110cc, ಹೀರೋ ಡೆಸ್ಟಿನಿ 125cc, ಸುಜುಕಿ ಆಕ್ಸೆಸ್ 125cc, ಹೋಂಡಾ ಆಕ್ಟಿವಾ 125cc, ಹೀರೋ ಪ್ಲೆಷರ್ ಎಕ್ಸ್ಟೆಕ್, ಹೋಂಡಾ ಡಿಯೋ ಇದಿಷ್ಟು ಈ ಒಂದು ಸ್ಕೂಟರ್ನ ರೈವಲ್ರಿ ಸ್ಕೂಟರ್ಸ್ ಆಗಿರುತ್ತೆ. ಇದಿಷ್ಟು ಈ ಒಂದು ಸ್ಕೂಟರ್ನ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತು ಯಾವುದೇ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್.